ಭಾಗ್ಯಲಕ್ಷ್ಮಿ ಸೀರಿಯಲ್. ಕೆಲಸದಾಕೆ ಕಿರಿಕಿರಿ, ಗುಂಡಣ್ಣ ಹಠ, ಭಾಗ್ಯ ನಡೆಯೇನು? ಭಾಗ್ಯಗೆ ಅತ್ತೆ ಗಂಡನ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲ. ಇತ್ತ ತಾಯಿ ಮನೆಯಲ್ಲಿ ಕೂಡ ಅಷ್ಟೊಂದು ಸುಖ ಇಲ್ಲ. ತಾಯಿ ಮನೆಗೆ ಬಂದರೆ ಸಾಕು ಅಕ್ಕಪಕ್ಕದವರು ಕೊಂಗ ಮಾತುಗಳಿಂದ ಬೇಸರ ಬಂದು ಬಿಡುತ್ತದೆ. ಅಕ್ಕಪಕ್ಕದ ಮನೆಯವರು ಭಾಗ್ಯ ಯಾವಾಗ ಗಂಡನ ಮನೆಗೆ ಹೋಗುತ್ತೀಯ ಕೇಳುತ್ತಾರೆ. ಯಾಕೆ ಭಾಗ್ಯ ಇನ್ನು ತವರು ಮನೆಯಲ್ಲಿ ಇದ್ದೀಯ? ಗಂಡನ ಮನೆಯಲ್ಲಿ ಕಿರಿಕಿರಿನ? ನಿನಗೂ ನಿನ್ನ ಗಂಡನಿಗೆ ಏನಾದರೂ ಜಗಳ ಆಯಿತೆ ಎಂದು ಕೇಳುತ್ತಲೇ ಇರುತ್ತಾರೆ. ಇದನ್ನು ನೋಡಿದ ಭಾಗ್ಯಗೆ ಮಾತ್ರ ಬೇಸರ ಮಾಡಿಕೊಳ್ಳುತ್ತಾಳೆ. ಮದುವೆಯಾದ ಬಳಿಕ ತಾಯಿ ಮನೆಗೆ ಒಂದೆರಡು ದಿನ ಕೂರುವುದೇ ಬಹಳ ದೊಡ್ಡ ತಪ್ಪ. ಯಾಕೆ ನನ್ನ ತವರು ಮನೆಯಲ್ಲಿ ನಾನು ಇರಬಾರದು ಎಂದು ಪ್ರಶ್ನೆ ಮಾಡುತ್ತಾಳೆ. ಒಂದು ವಾರ ತಾಯಿ ಮನೆಯಲ್ಲಿದ್ದರೆ ನಿಮಗೆ ಏನಾದರೂ ಕಷ್ಟನಾ ಎಂದು ಕೇಳಿದರೆ ಅಕ್ಕಪಕ್ಕದ ಮನೆಯವರು ಒಂದು ಮಾತು ಬಾಯಿ ಮುಚ್ಚಿಯಲ್ಲಿಂದ ಹೋಗುತ್ತಾರೆ. ಇನ್ನೂ ತಾಂಡವ್ ಮನೆಗೆ ಹೊಸ ಅಡುಗೆ ಕೆಲಸದವಳು ಬಂದಿದ್ದಾಳೆ. ಆಕೆಯ ಆಟ ನೋಡಿ ಕುಸುಮಗೆ ಬಹಳ ಕಿರಿಕಿರಿ ಆಗುತ್ತದೆ. ಆದರೆ ಕುಸುಮಗೆ ಒಂದು ಗ್ಯಾರಂಟಿ ಇತ್ತು, ನಾನು ಮಾತ್ರ ಈಕೆಯನ್ನು ತುಂಬ ದಿನ ಇಲ್ಲಿ ಇರಲು ಬಿಡುವುದಿಲ್ಲ ಎನ್ನುವುದು. ಮನೆಯವರಿಗೆ ಎಲ್ಲ ತಿಂಡಿ ಮಾಡ್ತಾ ಬಿಡುತ್ತಾಳೆ ಮನೆ ಕೆಲಸದಾಕೆ. ಆ ಬಳಿಕ ತಾಂಡವ್ ಕೆಲಸದಾಕೆ ಬಳಿ ಬಂದು ಮಕ್ಕಳನ್ನು ಸ್ಕೂಲ್ ರೆಡಿ ಮಾಡು ಎಂದಾಗ ಅದಕ್ಕೂ ಹಣ ಕೊಡಬೇಕಾಗುತ್ತದೆ. ನಾನು ಅಡುಗೆ ಕೆಲಸ ಮಾಡಲು ಇಲ್ಲಿಗೆ ಬಂದಿರುವುದು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಾಂಡವ್ ಸರಿ ಆಯಿತು ಎಂದು ಹೇಳುತ್ತಾನೆ. ಆ ಬಳಿಕ ಗುಂಡ ಹಾಗೂ ತನ್ವಿ ಸ್ಕೂಲ್ಗೆ ಹೊರಡುತ್ತಾರೆ. ಎಲ್ಲರೂ ತಿಂಡಿ ಮಾಡಲು ಡೈನಿಂಗ್ ರೂಮ್ಗೆ ಬರುತ್ತಾರೆ. ಕೆಲಸದಾಕೆ ಮಾತಿಗೆ ಕುಸುಮ ಗರಂ. ಕೆಲಸದಾಕೆ ಎರಡೆರಡು ಇಡ್ಲಿ ಮಾತ್ರ ಮಾಡಿರುತ್ತಾಳೆ. ಆದರೆ ಗುಂಡನಿಗೆ ಕೊಂಚ ಹಸಿವು ಜಾಸ್ತಿ. ಆತ ಇನ್ನೊಂದು ಇಡ್ಲಿ ಕೇಳಿದಾಗ ಇಡ್ಲಿ ಎಲ್ಲ ಖಾಲಿ, ನಾನು ಜಾಸ್ತಿ ಇಡ್ಲಿ ಮಾಡಿಲ್ಲ ಎಂದು ಹೇಳುತ್ತಾಳೆ. ಬಳಿಕ ನಾನು ಈ ಮನೆಯ ಕೆಲಸ ಮುಗಿಸಿ ಆಯಿತು, ಇನ್ನು ಬೇರೆ ಮನೆಯಲ್ಲಿ ನನಗೆ ಕೆಲಸ ಇದೆ, ನಾಳೆ ಸಿಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಆಕೆಯ ಈ ನಡೆಯ ಬಗ್ಗೆ ಕುಸುಮಗೆ ಬಹಳ ಕೋಪ ಬರುತ್ತದೆ. ಇನ್ನು ಗುಂಡಣ್ಣ ಮಾತ್ರ ಬಹಳ ಬೇಸರ ಭಾಗ್ಯಗೆ ಕರೆ ಮಾಡುತ್ತಾನೆ. ಮಗನ ಧ್ವನಿ ಕೇಳಿ ಖುಷಿಪಟ್ಟ ಭಾಗ್ಯ ಕರೆ ಸ್ವೀಕರಿಸಿದ ಮಾತನಾಡಿದ ಗುಂಡಣ್ಣ ಧ್ವನಿ ಕೇಳಿ ಬಹಳಷ್ಟು ಖುಷಿ ಪಡುತ್ತಾಳೆ. ಆದರೆ ಅತ್ತ ಕಡೆಯಿಂದ ಗುಂಡಣ್ಣ ಅಳುತ್ತಾ ಇರುತ್ತಾನೆ. ಅಮ್ಮ, ನೀನು ಎಷ್ಟೊತ್ತಿಗೆ ಬರುತ್ತೀಯ ಎಂದು ನಾನು ಕಾಯುತ್ತಾ ಇದ್ದೇನೆ. ನನಗೆ ಇಲ್ಲಿ ಬಹಳ ಬೇಸರ ಆಗಿದೆ. ನನಗೆ ಇಲ್ಲಿ ಇಡ್ಲಿ ಕೂಡ ಕೊಡುತ್ತಿಲ್ಲ ಎಂದು ಮನೆಗೆ ಹೇಳಿದ ಮಾತನ್ನು ಆಕೆಯ ಮುಂದೆ ಹೇಳುತ್ತಾನೆ. ಇದನ್ನು ಕೇಳಿದ ಭಾಗ್ಯಗೆ ಅಯ್ಯೋ ಅನ್ನಿಸದೇ ಇರದು. ಮೌನಕ್ಕೆ ಜಾರಿದ ಭಾಗ್ಯ. ಗುಂಡಣ್ಣ ಮಾತ್ರ, ಅಮ್ಮ ಮನೆಗೆ ಯಾವಾಗ ಬರ್ತೀಯಾ? ನೀನು ಯಾಕೆ ಅಜ್ಜಿ ಮನೆಗೆ ಹೋಗಿದ್ದೀಯಾ? ನೀನು ಇಲ್ಲದೆ ನನ್ನಿಂದ ಇರಲು ಸಾಧ್ಯವಿಲ್ಲ, ದಯವಿಟ್ಟು ಈಗಲೇ ಮನೆಗೆ ಬಾ ಎಂದು ಹೇಳುತ್ತಾನೆ. ಆದರೆ ಗುಂಡಣ್ಣನ ಸಮಾಧಾನ ಮಾಡಲು ಬಹಳ ಪೇಚಾಡುತ್ತಾಳೆ. ಮಾತನಾಡಲು ಸಾಧ್ಯವಾಗದೆ ಬೇಸರದಿಂದ ಗುಂಡಣ್ಣ, ದಯವಿಟ್ಟು ನೀನು ಒಂದು ವಾರ ಅಡ್ಜಸ್ಟ್ ಮಾಡಿಕೊ ಎನ್ನುತ್ತಾಳೆ. ಗುಂಡಣ್ಣ ಬಹಳ ಕೋಪದಿಂದ ನೀನು ಬರುವವರೆಗೆ ಊಟ ತಿಂಡಿಯನ್ನು ಬೇಡ ಎಂದು ಕರೆ ಕಟ್ ಮಾಡುತ್ತಾನೆ. ಭಾಗ್ಯಗೆ ಏನು ಮಾಡಬೇಕು ಅಂತ ತಿಳಿದೇ ಶಾಕ್ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.